ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಇಳಕಲದಲ್ಲಿ ಮತ್ತೆ ಮನೆ ಕಳ್ಳತನ, ಬಂಗಾರ ಬೆಳ್ಳಿ ಹಣ ದೋಚಿದ ಕಳ್ಳರು. ಬಾಗಲಕೋಟೆ ಜಿಲ್ಲೆಯ ಇಳಕಲದ ಹುಲಿಗೇರಿ ಗ್ರಾಮದ ರಸ್ತೆಯಲ್ಲಿ ಇರುವ ಸಾಂಸ್ಕೃತಿಕ ಕಾಲೋನಿಯ ಲಕ್ಷ್ಮಣ್ ಫಕೀರಪ್ಪ ಫಾಗದವರ ಮನೆಯನ್ನು ಯಾರೋ ಕಳ್ಳರು ಬೀಗ ಹೊಡೆದು ಬಂಗಾರ ಬೆಳ್ಳಿ ಹಾಗೂ ಹಣವನ್ನು ಕಳ್ಳತನ ಮಾಡಿದ ಘಟನೆ ನಡೆದಿದೆ. ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಕಳ್ಳರು ಮನೆಯ ಬೀಗವನ್ನು ಹೊಡೆದು ಮನೆಯಲ್ಲಿ ಇಟ್ಟಿದ್ದ ಬಂಗಾರ ಮತ್ತು ಬೆಳ್ಳಿ ಹಾಗೂ 40,000 ಹಣವನ್ನು ಕಳ್ಳರು ದೋಚಿಕೊಂಡು ಹೋಗಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಇಳಕಲ್ ಶಹರ ಪೊಲೀಸರು ಭೇಟಿ ನೀಡಿ ತನಿಖೆಯನ್ನು ನಡೆಸಿದ್ದಾರೆ. ನಿಮ್ಮ ಹೆಸರೇನ್ರಿ? ಬಸ್ರು ಏನಾಗೈತೆ ರೀ? ನಿನ್ನ ರಾತ್ರಿನಾಗ ಮನೆ ಕಳುವಾಗೈತಿ. ಮನೆಗೆ ಯಾರು ಇದ್ದಿದ್ದಿಲ್ರಿ? ಇಲ್ರಿ, ಇನ್ನೇನು ಹೋಗೈತ್ರಿ? 1 ತೊಲಿ ಬಂಗಾರ ಹೋಗೈತ್ರಿ, 1 ತೊಲಿ 4ನೇ ತೂಕ ಆಗತ್ರಿ. ಮತ್ತೆ ಏನೈತಿ ನೋಡಿ ಒಂದು 10-15 ತೊಲಿ ಬೆಳ್ಳಿ ಹೋಗೈತ್ರಿ. 40,000 ರೂಪಾಯಿ ರೊಕ್ಕ ಹೋಗ್ಯಾವ. ಮನೆಗೆ ಯಾರು ಇದ್ದಿದ್ದಿಲ್ರಿ? ಇಲ್ರಿ, ಎಲ್ಲಿಗೆ ಹೋಗಿದ್ರಿ? ನಮ್ಮ ಅಣ್ಣರಿಗೆ ಒಂದು ಸ್ವಲ್ಪ ದವಾಖಾನೆ ಕರ್ಕೊಂಡು ಹೋಗಿದ್ರಿ. ನಿಮ್ಗೆ ಕೆಳಗಿದ್ದು ಯಾರು ಯಾರು? ಮುಂಜಾನೆ ಅವ್ರು ನಮ್ಮ ಮೊಯ್ನಿಯರ್ ಬಂದು ಕಸ ದಬ್ಬಕ್ಕಂತ ಬಂದಾರ, ನೋಡ್ಯಾರ. ಏನಾಗೈತ್ರಿ ನಿಮ್ಮ ಏರಿಯಾದಾಗ? ನಮ್ಮ ಮನೆ ಕಡೆ ನಿನ್ನೆ ರಾತ್ರಿ ಕಳುವಾಗೈತ್ರಿ. ನಾವು ಊರಾಗ ಇದ್ದಿದ್ದಿಲ್ರಿ, ಊರಾಗ ಹಳೆ ಮನ್ಯಾಗ ಇದ್ವಿ. ಮುಂಜಾನೆ ಎದ್ದು ತಂಗಿಯರನ್ನ ಕರ್ಕೊಂಬಂದು ಬಿಡು ಹೊತ್ನ್ಯಾಗ ಬಂದ್ಗಳೇ ನೋಡಿದಾರ, ಡೋರ್ ಓಪನ್ ಮಾಡಿದಾರ, ಚಿಲ್ಕ ಹಾಕಿ ಕಿಲಿ ಹೊಡೆದಾರಿ. ಕಿಲಿ ಹೊಡೋದು ಕಳುವು ಮಾಡ್ಯಾರ. ಬಂಗಾರ ಬೆಳ್ಳಿ ಹಣ ಹೋಗೈತ್ರಿ, ಎಲ್ಲ ಕಿತ್ತಾಡ್ಯಾರ. ಈ ಥರ ಆದ್ರೆ ಮತ್ತು ಅದು ದೊಡ್ಡ ಸಮಸ್ಯೆ. ಈಗ ಪೊಲೀಸರು ಏನು ಸೆಕ್ಯೂರಿಟಿ ಇಲ್ಲ, ಆಮೇಲೆ ಯಾರೂ ಬರೋದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಸೇಫ್ಟಿಗೆ ಏನಾದರೂ ಪೊಲೀಸರಿಗೆ ದಸ್ತ್ ಹಾಕ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಪೊಲೀಸ್ ಇಲಾಖೆ ಒಳಗೆ. ಇದೇ ಥರ ಇವತ್ತು ನಮ್ಮ ಮನೆ ಆಯ್ತು, ಇನ್ನೊಂದು ಮನೆ ಆಯ್ತು, ಹಿಂಗೆ ಹಾಕ್ಕೊಂತ ಹೋದ್ರೆ ಹೆಂಗೆ ಮುಂದೆ ಸಮಸ್ಯೆ. ಮತ್ತು ಈ ಕಡೆಗೆ ಹಿಂಗೆ ಅಡ್ಡಾಡೋದು ಬಿಟ್ರಂದ್ರೆ ಮತ್ತೆ ಕಳವಾಗ್ತಾವ. ಈಗ ಬಂಗಾರ ಬೆಳ್ಳಿ ರೊಕ್ಕ ಅಷ್ಟು ಹಿಡ್ಕೊಂಡು ಅಡ್ಡಾಡಕ್ಕಾಗಲ್ಲ. ಸಮಸ್ಯೆ ಆಗ್ತೈತ್ರಿ. ಇದು ರಾತ್ರಿ ಗಸ್ತ್ ಇರ್ಲಿಲ್ಲ ಅಂದ್ರ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಭರತ್ ಮೂವರ್ ಬೋರಾ ಪ್ಲಾಟ್ ರೀ, ಸಂಸ್ಕೃತಿ ನಗರ 2ನೇ ಕ್ರಾಸ್, ಸಂಸ್ಕೃತಿ ನಗರ 2ನೇ ಪ್ಲಾಟ್, ಆಂಜನೇಯನ ಗುಡಿ ಹತ್ತಿರ. ಆಂಜನೇಯ ಗುಡಿ ಹತ್ತಿರ. ಬಟ್ ಟೋಟಲಿ ಆಜು ಬಾಜು ಎಲ್ಲವೂ ಕವರ್ ಇರ್ಬೇಕು. ಪೊಲೀಸರಲ್ಲಿ ವಿನಂತಿ ದಸ್ತ್ ಹಾಕ್ಬೇಕು, ದಿನ ಬಂದು ವಿಸಿಟ್ ಕೊಟ್ಟು ಹೋಗ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಈಗ ಬರೋದು ಬಿಟ್ರ ಈಗ ದಯವಿಟ್ಟು ಅದು ಮೊದಲು ಹೆಂಗೈತೆ ಯಥಾಸ್ಥಿತಿ ಕಾಪಾಡ್ಕೊಂಡು ಹೋಗ್ಬೇಕಂತ ಇಲಾಖೆಗೆ ನಾವು ಮನವಿ ಮಾಡ್ಕೊಂತೀವಿ. ಇಲ್ಲಿ ಏರಿಯಾದವ್ರು ಎಲ್ಲರೂ ಪಾಪ ಅವರು ಕಷ್ಟಪಟ್ಟು ದುಡಿದು ಮಕ್ಕಳಿಗೆ ಏನೋ ಒಂದು ಮಾಡಿರ್ತಾರ. ಈ ತರ ಮಾಡ್ಕೊಂಡು ಹೋಗ್ಬಿಟ್ರ ಹರಂ ಕೋರ್ಸುವ ಮಕ್ಳು ಕಳು ಮಾಡ್ಕೊಂಡು ಹೋದ್ರ ಎಷ್ಟು ತ್ರಾಸ, ಅವ್ರಿಗೆ ಎಷ್ಟು ದುಃಖ ಆಗತ್ತ. ಸಾಲಿ ಓದಿಸ್ಬೇಕು ಮಕ್ಕಳಿಗೆ, ತಮಗೆ ಏನಾರ ಬೇಕಾದದ್ದು ಮಾಡ್ಕೊಂಡು ಇಟ್ಕೊಂಡಿರ್ತಾರ. ಈ ತರ ಹರಾಮ್ ಕೋರ್ಸುವ ಮಕ್ಳು ಕಳು ಮಾಡ್ಕೊಂಡು ಹೋದ್ರ ಮುಂದೆ ಪರಿಸ್ಥಿತಿ ಹಿಂಗಾದ್ರೆ ದುಡಿಲಾರ್ಸುವ ಮಕ್ಳು ಆದಷ್ಟು ಬೇಗ ಅವ್ರ ಕಳ್ಳರನ್ನ ಹಿಡಿದು ಕಾಸು ಅವ್ರ ಶಿಕ್ಷೆ ಕೊಡಿಸಿ ಇವ್ರದ್ದು ಏನೇನು ಹೋಗೈತೆ ಆದಷ್ಟು ಬೇಗ ಅವ್ರು ಮುಟ್ಟಿಸ್ಬೇಕಾಗಿ ತಮ್ಮ